ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಬಂದಿದೆ. ಬಿಗ್ ಅಪ್ಡೇಟು ಏನು, ಫೈನಲ್ ಕೀ ಆನ್ಸರ್ ಯಾವಾಗ ಬಿಡ್ತಾರೆ, ಸ್ಕೋರ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ, ಕಟ್ ಆಫ್ ಯಾವಾಗ ಬಿಡ್ತಾರೆ, ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಓಕೆನಾ? ಈಗ ಕೆಸೆಟ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಗೂಗಲ್ ಅಂತಂದೇಳಿ ಸರ್ಚ್ ಕೊಟ್ಟರೆ ಆ ಗೂಗಲಲ್ಲಿ ನೀವು KEA ಅಂತಂದೇಳಿ ಸರ್ಚ್ ಕೊಟ್ಟರೆ ಈ ರೀತಿಯಾದಂತಹ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮೊದಲನೇ ಆಪ್ಷನನ್ನು ತೊಗೋಬೇಕು. KEA ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ನಂತರ ಈ ಕಡೆ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರವೇಶ ಅಂತ ಬರುತ್ತೆ. ಈ ಪ್ರವೇಶ ಅಂತ ಹೋಗಿ ಕ್ಲಿಕ್ ಮಾಡಿದರೆ ನೀವು ಲಾಸ್ಟಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಅಂತಂದೇಳಿ ಇದೆ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಕೆಸೆಟ್ಗೆ ಸಂಬಂಧಪಟ್ಟಂತೆ ಅಂತಿಮ ಕೀ ಉತ್ತರಗಳನ್ನು ಅವ್ರೇನು ಮಾಡಿದ್ದಾರೆ, ಬಿಡುಗಡೆ ಮಾಡಿರುವಂಥದ್ದು. ಓಕೆನಾ? ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಕೆಸೆಟ್ 2025 ಅಂತಿಮ ಕೀ ಉತ್ತರಗಳು ಅಂತಂದೇಳಿ ನೀವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಅವ್ರೇನು ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ನಿಮ್ಮದು ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದೀರಿ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಕ್ಲಿಕ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಇದಿಷ್ಟು ಅಂತಿಮ ಕೀ ಉತ್ತರಗಳನ್ನು ಇವತ್ತೇ ಏನು ಮಾಡಿದ್ದಾರೆ, ಅವರು ಅಪ್ಲೋಡ್ ಮಾಡಿರುವಂಥದ್ದು. ಓಕೆನಾ? ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಬ್ರದರ್ ಯಾವಾಗ ಫೈನಲ್ ಕೀ ಆನ್ಸರನ್ನು ಬಿಡ್ತಾರೆ ಅಂತಂದೇಳಿ. ನಾನು ಹಲವರಿಗೆ ಹೇಳಿದ್ದೆ, ಇವತ್ತೇ ಬಿಡ್ತಾರೆ, ಇಲ್ಲಾಂದರೆ ಮಂಡೇ ನಿಮ್ಗೆ ಏನು ಮಾಡ್ತಾರೆ ಅವರು ಫೈನಲ್ ಕೀ ಆನ್ಸರನ್ನು ಬಿಡ್ತಾ ಹೋಗ್ತಾರೆ ಅಂತಂದೇಳಿ ನಾನು ಹೇಳಿದ್ದೆ. ಓಕೆನಾ? ಅದು ಇಲ್ಲಿ ಗೊತ್ತಾಯಿತು. ಅಂದರೆ ಇವತ್ತಿನ ದಿನ ಏನು ಮಾಡಿದ್ದಾರೆ, ಅವರು ಫೈನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಈಗ ಸ್ಕೋರ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ಕೇಳಿದ್ರಿ. ನನ್ನ ಪ್ರಕಾರ ಇವತ್ತೇ ಕೆಸೆಟ್ ಸಂಬಂಧಪಟ್ಟಂತೆ ಸ್ಕೋರ್ ಲಿಸ್ಟನ್ನು ಇವತ್ತು ಬಿಡ್ತಾರೆ. ಇವತ್ತು ಇನ್ ಕೇಸ್ ಏನಾದರೂ ಪಾಸಿಬಲ್ ಇಲ್ಲ ಅಂತಂದರೆ ಮಂಡೇ ನಿಮ್ಗೆ ಏನು ಮಾಡ್ತಾರೆ, ಅವರು ಸ್ಕೋರ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಇವತ್ತು ಆಲ್ಮೋಸ್ಟ್ ಆಲ್ ಏನು ಮಾಡ್ತಾರೆ, ಅವರು ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಇನ್ ಕೇಸ್ ಬಿಡೋಕ್ಕಾಗಿಲ್ಲ ಅಂದ್ರೂ ಮಂಡೇ ಮಾತ್ರ ಡೆಫಿನೆಟ್ಲಿ ಏನು ಮಾಡ್ತಾರೆ, ಅವರು ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ. ಅದಾದ ನಂತರ 1 ವೀಕಲ್ಲಿ ಏನು ಮಾಡ್ತಾರೆ, ಅವರು ಕಟ್ ಆಫ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಓಕೆನಾ? 1 ವೀಕಲ್ಲಿ ನಿಮಗೆ ಕಟ್ ಆಫ್ ಲಿಸ್ಟ್ ಬಿಟ್ಟಾದಮೇಲೆ ಅದಾದ ನಂತರ 1 ವೀಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಅವ್ರು ಏನು ಮಾಡ್ತಾರೆ, ಕರಿತಾ ಹೋಗ್ತಾರೆ. ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಿರುವಂಥ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ. ಓಕೆನಾ? ನೆಕ್ಸ್ಟು ಕೆಸೆಟ್ಗೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರನ್ನು ಇವತ್ತೇ ಬಿಟ್ಟಿದ್ದಾರೆ. ಇವತ್ತೇ ಸ್ಕೋರ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ. ಇವತ್ತಿನ ಕೇಸ್ ಆಗಿಲ್ಲ ಅಂದರೆ ಮಂಡೇ ಮಾತ್ರ ಡೆಫಿನೆಟ್ಲಿ ಏನು ಮಾಡ್ತಾರೆ, ಅವರು ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ. ಮಂಡೇ ಬಿಟ್ಟ ತಕ್ಷಣ ಅದಾದ ನಂತರ 1 ವೀಕ್ ಅಥವಾ ಒಂದು 8 ಡೇಸ್ ತೊಗೊಳ್ತಾರೆ. ಆ 8 ಡೇಸಲ್ಲಿ ಏನು ಮಾಡ್ತಾರೆ, ಅವರು ಕಟ್ ಆಫನ್ನು ಬಿಡ್ತಾ ಹೋಗ್ತಾರೆ. ಆ 8 ಡೇಸಲ್ಲಿ ಕಟ್ ಆಫ್ ಬಿಟ್ಟು ಆದ ನಂತರ ಒಂದಷ್ಟು ಮತ್ತು ಅದರ ನೆಕ್ಸ್ಟ್ 1 ವೀಕಲ್ಲಿ ನಿಮಗೇನು ಮಾಡ್ತಾರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಯಾವೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತೀರಿ ಅಂತಹ ಅಭ್ಯರ್ಥಿಗಳಿಗೆ ಅವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಾ ಹೋಗ್ತಾರೆ. ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ನೀವೇನು ಮಾಡ್ಬೇಕಂತಂದರೆ ಈ ಒಂದು ವಿಡಿಯೋವನ್ನು ಕೆಸೆಟ್ ಬರೆದಿರುವಂತಹ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಹಲವಾರು ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಮತ್ತು ನಿಮಗೆ ಕೀ ಆನ್ಸರ್ಗಳು ಡೈರೆಕ್ಟ್ ಒಂದೇ ಲಿಂಕಲ್ಲಿ ಬೇಕಂತಂದರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕನ್ನು ಬಿಡ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು KE ವೆಬ್ಸೈಟಿಗೆ ಹೋಗ್ತೀರಿ, ಅಲ್ಲಿ ನೀವು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು, ನನಗೆ ಚಾಟ್ ಮಾಡಿ ಕೂಡ ನೀವು ಕ್ಲಾರಿಫಿಕೇಷನನ್ನು ತಗೊಳ್ಬಹುದು. ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನು. ಓಕೆನಾ? ಎಲ್ಲರಿಗೂ ಕೂಡ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂತಹ ಅಭ್ಯರ್ಥಿಗಳಾಗಿರ್ತೀರಿ. ಈ ಒಂದು ವಿಡಿಯೋವನ್ನು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.